ಕೈಲೇ ರೊಕ್ಕ ಕೊಟ್ಟಿರ್ತಾರೆ ಎದ್ದು ಬರ್ಬೋದು. ಒಂದು ಮದುವೆ ಅಂದ್ರಿ ದೊಡ್ಡ ದೊಡ್ಡ ಸೀರೆಗಳು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೋತಿದ್ರೆ ಏನ್ ಮನೆಗೆ ಬರಿ ಆಗ್ತಾರ. ರೊಕ್ಕ ಕೊಟ್ಟಾರ ಯಾರ, ಸಂತಿ ಮಾಡಿದಾಗ ಯಾರ ಖರೆ ಅವ್ರು ಇದ್ರೂ ಫಂಕ್ಷನ್ ಚಂದ್ರಿ ಮದುವೆ ಆಗಂಗ ಕುಬಸ್ದಾಗ ಆಗುದ್ರಿ. ಏನಿಲ್ಲ ಈಗ ಬಂದವ ಜಗ್ಮಗ್ ಎಲ್ಲಿಂದ ಹೋಗ್ತಾರ ಎದುರಿ ತುಂಬೈತಿ ಮನುಷ್ಯಗೆ ಸಮಾಧಾನ ಇಲ್ಲ ರೀ. ನಾಲ್ಕಡಿ ಶುಕ್ರವಾರ ನಿನ್ನ ಶುಕ್ರವಾರ ಮುಗಿಸ್ಯಾರ ಏನು ಯಾಕೆ ಬರುದಿಲ್ಲ. ಆಗ ಕೂಸ್ದಾಗ ಏನಂದ್ರೆ ನೀವು ದೊಡ್ಡ ಸೀರೆ ಉಟ್ಕೊಂಡು ಅವ್ರು ಗದ್ದ ಮಾಡ್ಕೊಂಡು ಆ ಕಡೆ ಈ ಕಡೆ ಅಡ್ಡಾಡಿದ್ಲು ನಿಮ್ ಕೂಸು ಸಕ್ಸಸ್ ಅನ್ನ ಅವ್ರಿದ್ರು. ಮತ್ತ ಲಾಸ್ಟ್ ಪತ್ತಲ ಕಾರ್ಯಕ್ರಮದಾಗ ನೀವು ಹೆಸರಿಡಾಕ್ ಬರುವುದಿಲ್ಲ, ಹೆಸರಿಡಾಕ್ ಬರ್ಬೇಕು. ಮತ್ತ ಹೆಸರಿಡಾಕ್ ಬರ್ಬೇಕ, ಗದ್ದ ಇಳಿಸ್ಬೇಕು, ನಗಬೇಕು, ಮಾತಾಡ್ಬೇಕ, ಆ ಚಲೋ ಗುದ್ರಿ ತಿನ್ಬೇಕ, ಆ ಗುದ್ರು ತಿನ್ಬೇಕ, ಅಷ್ಟಾಗಿ ಮ್ಯಾಲ ರಪ ಹೊಡೆಸ್ಕೋಬೇಕ. ಹಾಗೂ ಯಾರಿಂದ ಚಂದ ಗುದ್ರಿ ಅವರಿಂದ ಲಾಸ್ಟ್ ಒಂದೈತೆ ತಿಳಿತಿಲ್ಲ 5 ವಾರ ನಾನು ಗುದ್ದ ಅದು ಯಾರಿಂದ ಚಲೋ ಹೋಗುದಂದ್ರೆ ನೀವು ಬೆಳಗಾವಿ ಹೋಗಿರ್ತೇರಿ, ಕೇಳಿ ಅವನ್ನೆಲ್ಲ ವ್ಯವಸ್ಥೆ ಮಾಡಿರ್ತೇರಿ, ಚೀಲಗಟ್ಟಲೆ ಅಲ್ಲ ಬ್ಯಾಂಕ್ನಾಗೆಲ್ಲ ಬ್ಯಾಲೆನ್ಸ್ ಮುಗಿದೈತೆ, ದವಾಖಾನೆಗೆ ತೋರಿಸಿರ್ತೇರಿ. ಕರೆ ಒಮ್ಮೆ ತಾವೇರಿ ಹಿಂಗಾಗಿ ಮಾಡಿದ್ರು ಅವ್ರಂಗಿಲ್ಲ. ಅದು ಅವರಿಂದ ಚಂದ ಆಗುಲ್ಲ. ಯಾರು ಬಂದಾಗ ಹೆಂಗ್ ಅಳಬೇಕು, ಯಾರಿಲ್ಲ ಹೆಂಗ್ ಅಳಬೇಕು, ಯಾ ಸಾಲ ಕಲಿಸ್ತೀರಿ ಹೋಗ್ಬಿಡ್ರೆ ಯಾರಿಂದ ಒಟ್ಟು ತ್ರಾಸ್ಕೊಳ್ರಿ. ಇತ್ತ ಎಲ್ಲಿವಾದಿ ನನ್ ಬಿಟ್ಟ ಎಲ್ಲಿವಾದಿ ನನ್ ಬಿಟ್ಟ ಮತ್ 4 ಮಂದಿ ನಮ್ಮ ಶ್ರೀಕಾಂತನಂತವ್ರ, ನಮ್ಮ ಅಶೋಕನಂತವ್ರ ಬರಲಿಲ್ಲ. ಹಿರಿಯರು ಹೊರಗೆ ನಮ್ಮ ಅಕ್ಕನಂತವ್ರ ಎಲ್ಲರೂ ಬಂದ್ರು. ಸರಿನ ಹಾಕಿದ್ರು ಬಿಡ್ತಾರೆ. ಇವ್ರಪ್ಪ ಆಚೆ ಕಡೆ ನೀವೆಲ್ಲ ಇರುತ್ತಾನ ನನಗೆ ಹಚ್ಚಿ ಹೋಗ್ತಾನಂತೆಲ್ಲೋ ಅದಾಗಿದ್ರು. ಒಂದು 4 ತೊಲೆ ಬಂಗಾರವೇ ಮಾಡ್ಸೋಣಿದೆಲ್ಲೋ ಹೊಲ ಹಾಕಿದ್ರು. ಬುತ್ತಿ ಬಂದಾಗ 4 ತೊಲೆ ಬಂಗಾರ ಕೊಡೋದಕ್ಕೆ ಹೆಣ್ಮಕ್ಳ್ರಿ ಎಲ್ಲ ಹೆಣ್ಮಕ್ಳು ಇದ್ರಣ ಚಂದ. ಹೀಗಾಗಿತ್ತು ನಮ್ಮ ಹೊರಗಡೆ ತಿಳ್ಕೊಂಡು ನಮ್ಮ ಜಾಸ್ತಿ ಮಾಡಕತ್ತಿ. ಅವತ್ತು ದೊಡ್ಡ ಸಾವುಕಾರಿದ್ದ ಮಕ್ಕಳಾಗಲ್ಲ ಯಾರು ಮದುವೆ ಮಾಡ್ಕೊಂಡಿದ್ದ. ಯಾರು ಮದುವೆ ಮಾಡ್ಕೊಂಡು ಮಕ್ಕಳಾಗಿರ್ತಿಲ್ಲ. ಅವ್ನು ಸ್ವಲ್ಪ ಕೂತ್ಪ ರಾತ್ರಿ ಬಾರ ನೀವು ಅಂದ್ರನ ನೀವು ಮನೆಯಾಗ ಯಾರೇ ಸತ್ರ ಮಣ್ಣು ಕೊಡಾಕ್ ಬಂದ್ರು ನಿಮ್ಮ ಮಣ್ಣು ಕೊಡಾಕ್ ಬರ್ತಾರೆ ಬರೋದು. ಅದು ಮುಯಿ ಐತಿ ನಮ್ಮ ಕಡೆ. ಆಮ್ಯಾಗ ನಾನು ಹಾಗೆ ತುಂಬ ಬರ್ತಾರ ಅವರು ಎಲ್ಲ ನೀವು ಯಾರೆಲ್ಲ ಹಿಂಗ ಅದಾವ್ರಿ. ಆತು ಅವ್ರಿ ಅವ್ರ ಸಾವುಕಾರ ಯಾರಿಗೆ ಮಣ್ಣು ಕೊಡಾಕ್ ಹೋಗಿರ್ತಿಲ್ರಿ. ಈ ಒಂದು ಅಕ್ಕ ತಂಗಿಯರು ಸೋಂಕು ಮಕ್ಕಳಿದ್ದಿಲ್ಲ ಈ ಸುದ್ದಿ ಮಾಡೋದು ಹಂಗ ಮ್ಯಾಲ ಮುಚ್ಚು. ಹರತ್ತೆ ಬೆಳಿಗ್ಗೆ 5 ಗಂಟೆಗೆ ಪಿಕ್ಕರತ್ತಿಗೆ ತಗೊಂಡು ಸುದ್ದಿ ಮಾಡೋದು. ಆಟ ದೊಡ್ಡ ಸಣ್ಣಕ್ಕೆ ಬೆಳೀತಿದ್ರು. ಬೆಳೆ ಕೊಲ್ಲಕ್ಕಿ ಅಷ್ಟು ಹೋಗಿ ಮರಿಲಕ್ಕಿ ಈ ದೊಡ್ಡ ಈಗ ಅಂದಾಕಿ ನೋಡ್ರಿ ಏ ತೆಂಗಿನ ಅಜ್ಜಿ ಬರತೈತೆ ಸುಮಾರು ಆ ಟೈಮ್ ನೋಡ್ಕೋತ ಮೆಲಗಿದ್ರಿ. ಬೆಳಿಗ್ಗೆ 5 ಗಂಟೆ ಆಗಿತ್ತು. ನಿಮ್ಮೊಂದು ಇವತ್ತು ನೋಡಿ ದೊಡ್ಡಕ್ಕೆ ಭಾಷೆ ಅದು ಮಾಸ್ ತಡ್ಕೊಂಡು ಆಗಿಲ್ಲ ಬಾಸು ತಡ ಇಲ್ಲ. ಅವ್ರೇನು ಎಲ್ಲ ರಿಲೇಷನ್ ಬೆಂಗಳೂರು ಅಬಾವೆ ದೂರ ಇದ್ರಿ. ಅವ್ರು ಅಕ್ಕ ತಂಗಿ ಮೊದಲು ಮಾತಾಡ್ಕೊಂಡು ಮನೆ ಒಂದೊಂದು ತಾಸು ಪಾಳೆ ಹಾಕೊಂಡು ನನಗೂ ತ್ರಾಸ ಆಗಿರ್ಬಾರ್ದು, ನಿಮಗೂ ಆಗಿರ್ಬಾರ್ದು. ಅವನು ಫಸ್ಟ್ ಬಂದಿಲ್ಲ ಈಗ 1 ತಾಸು ಪಾಳೆ. ಈಗ 1 ತಾಸು ಪಾಳ್ಯಾರ ಸಣ್ಣ ತಪ್ಪ ಕೂತು ಅಲ್ಲ ಏನ್ ಹೇಳಿ ಏನ್ ಕೇಳಿ ಏನ್ ಹೇಳ್ತಾನೆ ಏನ್ ಕೇಳ್ತಾನೆ ನಾವು ಮಗಳು ಆಕಿ ಚಾಲು ಮಾಡಿ ದೊಡ್ಡ ಕಾಲು ಆತು ದೊಡ್ಡ ಪಾಳೆ ಮುಗಿದ್ರಿ. ಚೆನ್ನಾಗಿ ಚಾಲು ಮಾಡಿದ್ರು ಹಿಂಗ ಆತ್ರಿ. ಅವ್ರು ಬರೋವಾರ ಊರಾಗ ಕೂತಾರ ದಾನ 3 ಪೂಜೆ ನಾವು ಸಂಜೆ ಪೂಜೆ ಮುಗಿದು ಬರ್ತೀನಿ. ಹೆಂಗ್ ಮಾಡೋದು ಮತ್ತ ಇವ್ರು ಹಾಕತ್ತು
ಆಟೋ ವಾತ ಹಸುವಾಗಿದ್ದು ಸಣ್ಣ ಕಾಳು ಬೆಳಕಿದ್ರಿ ಇದೇ ಜೊತೆಗೆ ಲಘು ಕಾಳು ಬಂದ ಈ ಸಣ್ಣ ಕಾಳು ಎಡಬಡೆ ಏನಂತಾವು ಶಾವಿಗೆ ಬಸ್ಸುಗಳು ಬುದ್ಧಿ ಸಕ್ರಿ ಹೊಡೆದು ಹಾಳಾಯ್ತು ಆಟೋ ಹೊರಗೆ ಜೋರ ಹಾಕತ್ತು ಈಗ ಜೋರ ಹಾಕಿ ಮಾಡಿ ಯಾರೋ ಬಂದ್ರು ಇಲ್ಲ ಅಂತ ತಿಳಿದಾರಲ್ಲ ಶಾವಿಗೆ ಹೋಗಿ ಮುಚ್ಚಿ ಹೊರಗೆ ಓಡಿ ಬಂದ್ರು ಇದು ಹೊಟ್ಟೆ ಹಾಕಿ ಈಗ ಪಾಳೆ ಬಂದಿದ್ದು ಈ ಕೆಳಕ್ ಚಾಲು ಮಾಡು ಈ ಕೆಳಕ್ ಚಾಲು ಮಾಡು ತಡಾಗಿಂದ ಇಟ್ಟು ಅಂತ ಪಾಳೆ ಮುಗಿತು ಆಟೋ ಈಗಿನಿಂದ ಮಧ್ಯಕ್ಕೆ ಆ ಶಾವಿಗೆಲ್ಲ ಈಗ ನುಗ್ಗಿ ಇರ್ಕೊಂಡು ಬೋಗಾಣಿ ಡಬ್ಬ ಹಾಕಿ ಬೋಗಾಣಿ ಡಬ್ಬ ಹಾಕಿ ಬಂದ್ರೆ ಮುಂದೆ ಈಗ ಇಟ್ಟು ಪಾಳೆ ಮುಗಿತು ಈಗ ಸಣ್ಣಕ್ಕೆ ಒಳಗ ಹೊಟ್ಟೆಯಾಗ ತಾಪ ಸಂತಾಪ ಪರಿತಾಪ ಇನ್ನು ಅವ್ರು ಬಂದ್ರೆ ಹಿಂಗೆ ಮಾಡ್ಕೊಂಡು ಯಾವಾಗ ಆಗ್ತೈತೆ ಮೊದಲು ದೊಡ್ಡ ತಾಪ ನೋಡಿ ಬೋಗಾಣಿ ಡಬ್ಬ ಅದು ನೋಡು ಬೋಗಾಣಿ ಖುಷಿ ಮುಂದೆ ಅದೇ ಶೀತ ಪಂಕ ಎಲ್ಲ ವ್ಯವಸ್ಥೆ ಮಾಡಿರ್ತಾರ ಅವ್ರು ಯಾಕೆ ಅದ್ರ ಮುಸ್ಲಿಮರು ಇರಬಾರ್ದ ಎಲ್ಲ ಮಾಡಿ ಮಾಡ್ಕೊಡ ಹೊಟ್ಟೆ ಹಸಿತು ಬಂದಕ್ಕಿನ ಗಂಡರು ಮೂಗು ಉದ್ದಾಗಿರ್ತಾರೆ ನನ್ನ ಬಂಗಾರ ಬುದ್ಧಿ ಯಾರು ನೀರು ಕುಡಿದ್ರೆ ಮಾಡಿದ್ರೆ ಆಟೋರಿ ಆಟೋ ಗೊತ್ತಾಗಿದ್ದ ಈಗಂದು ನಿನ್ನ ಬಂಗಾರ ಮುದ್ದಿ ಬೇರೆ ಯಾರು ನಿಮಗೆ ನೀರು ಕುಡಿದಿಲ್ಲ ತಂಗಿ ನಾನು ನಮಗೆ ನೀರು ಕುಡಿದ್ರೆ ಹೋಗ್ತಾವೆ ನಮ್ಮಂತಾವ ವಯಸ್ಸಲ್ಲ ಹೆಂಗ ಆಯ್ತಲ್ಲ ಈ ಸಂಸಾರ ಅಂತಕ್ಕಂಥದ್ದು ಎಲ್ಲ ಕಾರ್ಯಕ್ರಮಕ್ಕೂ ಬೇಕಾ ಲಾಸ್ಟ್ ಕೊಟ್ಟಿ ಕೊಟ್ಟ ಮಾತಾಡಿಸಿ ಅವ್ರು ಎಲ್ಲಾರು ಅಳಿಸ್ಕೊಡ್ತಾರೆ ಅವು ಅಕ್ಕಿಗೂ ಎಲ್ಲ ಮರ್ತಿರ್ತಾವ ಏನ ಪ್ರಯೋಗ ಇಂಥ ಕಂಪ್ನಿ ಆಯ್ತು ಪಾರ್ವತಿ ಬಾಳ ಯಾರ ಅಪ್ಪನ ಮನೆ ಬಾಳ ಪಾರ್ವತಿ ಅಪ್ಪನ ಮನೆ ಬಾಳ ಅಕ್ಕಂಗಿಲ್ಲ ಅದು ಮಾತಾಡ್ಸ್ಕೊಂಡಿಲ್ಲ ಎಲ್ಲರೂ ನೆಗ್ಲೆಕ್ಟ್ ಮಾಡಿದ್ರೆ ಯಾಕೆ ಅವೆಲ್ಲ ಭಾರಿ ಭಾರಿ ಶ್ರೀಮಂತರ ಮನೆ ಕೊಟ್ಟಿದವ್ರ ಇಟ್ಕೊಂಡ್ರೆ ಸುಖರಾಮ ಬಿಳಿ ಸೀರೆ ಪಳ ರುದ್ರಾಕ್ಷಿ ಒಂದು ತಾಯಿ ಅರ್ಥ ಪಾರ್ವತಿನ ಈ ಪಾರ್ವತಿನ ಯಾರು ಮಾತಾಡ್ಸೋರು ಏನೋ ಮಾಡೋರು ಯಾಕಂದ್ರೆ ನಮ್ಮ ಗಂಡನ ಮಾತು ನಾಯಕ ಬಂದು ಅವರು ಅಪ್ಪನ ಚಕ್ಕ ನಿನಗ್ಯಾರು ಬಂದಾರ ಇನ್ನು ಹೊಳೆ ಗಂಡ ಮನೆಗೆ ಹೋಗ್ಬಾರ್ದು ಅಂದ್ರು ಅದೇ ಎದ್ದಿ ಕುಂದವನ್ನು ಹಾಕಿಲ್ಲ ಅದ ಎದ್ದಿ ಕುಂದದ ಜಿಗಿದು ಬಿಟ್ಟಿಡ್ರಿ ಎದ್ದಿ ಕುಂದದ ಜಿಗಿದು ಬಿಟ್ಟು ಎದ್ದಿ ಕುಂದದ ಏನು ಜಿಗಿದಲ್ಲ ಬಸ್ ಮಾಡಿಬಿಟ್ಟು ಅದ ಸಮಯದಾಗ ಏನಾಗಿತ್ತು ಅಂದ್ರೆ ಕಾರ್ಕಾಸ್ಪುರ ದೈತ್ಯ ದೇವತೆಗಳಿಗೆ ಬಹಳ ತ್ರಾಸ ಕೊಡತ್ತಿದ್ರು ಬಹಳ ತ್ರಾಸ ಕೊಡತ್ತಿದ್ದ ತ್ರಾಸ ಕೊಡುವತ್ತಿನಲ್ಲಿ ಅವನು ಇಂಥ ವರ ಪಡೆದಿಲ್ಲ ಬ್ರಹ್ಮನಿಂದ 7 ವರ್ಷ ಮಗುವಿನಿಂದ ನನ್ನ ಸಾವಾಗ್ಬಿಟ್ಟು ವರ ಪಡೆದ ಇನ್ನು 7 ವರ್ಷ ಮಗು ಹುಟ್ಟಬೇಕಿಲ್ಲ ಅದಂತ ಪರಾಕ್ರಮಶಾಲಿ ಮಗು ಇರ್ಬೇಕಿಲ್ಲ ಅದರಿಂದ ನನ್ನ ಮರಣ ಆಗ್ಬೇಕಂತೇಳಿ ಅವನು ಬ್ರಹ್ಮನಿಂದ ಏನು ಹೊರ ಪಡೆದಿಲ್ಲ ಆಗ ಎಲ್ಲಾ ದೇವತೆಗಳಿಗೆ ತ್ರಾಸ ಕೊಡಕ್ಕೆ ಚಾಲು ಮಾಡಿದ ಕಾರ್ಕಾಸ್ಪುರ ದೈತ್ಯ ತ್ರಾಸ ಕೊಡುವತ್ತಿನಲ್ಲಿ ಹೊಟ್ಟೆ ಕಪ್ಪುಗಳನ್ನು ನೋಡ್ತಾರೆ ಅವರು ಕೇಳೋದು ಈ ಹುಡುಗಿಯರ ಹೊಟ್ಟೆ ಕಪ್ಪುಗಳು ನೋಡಿ ಎಲ್ಲ ದೇವತೆಗಳು ಕೂಡಿ ಪರಮಾತ್ಮ ಏನ್ ಮಾಡಿದ ಪಾರ್ವತಿ ಎದ್ದಿಕೊಂಡದಲ್ಲಿ ಹಾರಿದ ಅನ್ನೋ ಸುದ್ದಿ ಕೇಳಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಕೂತಿದ್ರಿ ಪರಮಾತ್ಮ ನಿರ್ವಿಕಲ್ಪ ಸಮಾಧಿಯಲ್ಲಿ ಕೂತಿದ್ದ ಇದು ಪರಮಾತ್ಮನನ್ನ ಎಬ್ಬಿಸ್ಬೇಕಿಲ್ಲ ಸಮಾಧಿಯಲ್ಲಿ ಕೂತಾಗ ಪರಮಾತ್ಮನನ್ನ ಎಬ್ಬಿಸ್ಬೇಕಾಗಿತ್ತಲ್ಲ ಅವನ ಮೇಲೆ ಪಂಚಬಾಣಗಳನ್ನು ಬಿಡ್ಬೇಕಿಲ್ಲ ಪಂಚಬಾಣಗಳನ್ನು ಬಿಡ್ಬೇಕಾದ್ರೆ ಯಾರನ್ನ ಕರೀತಾರೆ ಕಾಮನನ್ನ ಕರೀತಾ ಇದ್ದಾರೆ ಕಾಮನನ್ನ ಕರೆದಾಗ ಕಾಮ ಅಂತ ಇದ್ದಾನೆ ಅವ ಮೊದಲ ಪರಮಾತ್ಮ ನಿರ್ವಿಕಲ್ಪ ಸಮಾಧಿಯಲ್ಲಿ ಧ್ಯಾನಸ್ಥರಾಗಿದ್ದಾನೆ ಮಲಗಿದಾರನೇ ಎಬ್ಬಿಸಿದ್ರೆ ಎಷ್ಟೋ ಶಿಟ್ಟು ಬರ್ತೈತಿ ಅವರೇ ಧ್ಯಾನದಾಗ ಕೂತಾನ ಅಂತವರನ್ನು ಎಬ್ಬಿಸ್ಬೇಕಂತೇಳಿ ಕಾಮದೇವ ಚಿಂತೆ ಮಾಡ್ತಾ ಇದ್ದಾರೆ ಎಲ್ಲ ದೇವತೆ ಹೇಳ್ತಾ ಇದ್ದಾರೆ ನಮ್ಮ ಸಂಬಂಧ ನೀ ಸತ್ರು ಪರವಾಗಿಲ್ಲ ಇನ್ನೊಬ್ಬರಿಗೆ ನಿನ್ನಿಂದ ಸುಖ ಆಗ್ತದ ನಿನ್ನ ಶರೀರವನ್ನ ತ್ಯಾಗ ಮಾಡುವಂದಾಗ ಆಗ ಕಾಮದೇವ ಏನ್ ಮಾಡ್ತಾನಂದ್ರ ಪರಮಾತ್ಮನ ಮೇಲೆ ತನ್ನ ಕಾಮಬಾಣವನ್ನು ಪಂಚಬಾಣವನ್ನು ಬಿಡ್ತಾ ಇದ್ದಾನೆ ಯಾವಾಗ ಪಂಚಬಾಣವನ್ನು ಪರಮಾತ್ಮ ಬಿಡ್ತಾ ಇದ್ದಾನಲ್ಲ
ಆಗ ಪರಮಾತ್ಮ ನಿರ್ವಿಕಲ್ಪ ಸಮಾಧಿಯಿಂದ ಎದ್ದು ಬರ್ತಾ ಇದ್ದಾನೆ. ನಿರ್ವಿಕಲ್ಪ ಸಮಾಧಿಯಿಂದ ಯಾವಾಗ ಎದ್ದು ಬರ್ತಾ ಇದ್ದಾನೆ ಪರಮಾತ್ಮ? ಶಿಟ್ಟಿನಿಂದ ಯಾರನ್ನು ನೋಡ್ತಾ ಇದ್ದಾನೆ? ಕಾಮನನ್ನು ನೋಡ್ತಾ ಇದ್ದಾನೆ. ಕಾಮನನ್ನ ಶಿಟ್ಟಿನಿಂದ ನೋಡಿದಾಗ ಕಾಮ ಸುತ್ತ ಭಸ್ಮೀಭೂತ ಆಗ್ತಾ ಇದ್ದಾನೆ. ಇವು ಕಾಮನ ಸುತ್ತ ಗೊತ್ತೈತಿಲ್ಲ, ಅಂದಾದ ಕಾಮನ ಸುತ್ತ ಮತ್ ಲಬ್ 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 ಚಾಲೋ ಇಲ್ರಿ, ಅಂದ ದಿವ್ಸ ಕಾಮನ ಸುತ್ತ ದಿವ್ಸ ಆಗ ಏನಾಗಲ್ಲ ಸುಡ್ತಾಗ ಕಾಮನ ಹೆಂಡತಿ ರತಿದೇವಿ ಅಲ್ಲಿಕ್ಕೆ ಚಾಲು ಮಾಡ್ತಾ ಇದ್ದಾರೆ. ನನ್ನ ಗಂಡನಾಗಿರತಕ್ಕಂತ ಕಾಮನನ್ನ ನೀವು ಸುಟ್ರಿ, ಇನ್ನು ನನ್ನ ಜೀವನ ಹೆಂಗ, ನನ್ನ ಮುತ್ತೈದೆ ತಲೆ ಅನ್ನತಕ್ಕಂಥದ್ದು ಹೆಂಗಾಯ್ತು? ಎಲ್ಲ ದೇವತೆಗಳು ನಿಮ್ಮ ನಿಮ್ಮ ವಿಚಾರವನ್ನು ನೀವು ಮಾಡಿದ್ರಿ. ಆದ್ರೆ ನನ್ನ ಗಂಡ ಸುಟ್ಟುವಾಗ ನನಗೆ ಎಂತ ಪರಿಸ್ಥಿತಿ ಬಂತು ಅಂತ ಏನ್ ಮಾಡಕತ್ರು? ಅಲ್ಲಿಗೆ ಪ್ರಾರಂಭ ಮಾಡ್ತಾ ಇದ್ರು. ಅವರನ್ನ ಹೆಂಗಾರ ಮಾಡಿ ನನ್ನ ಗಂಡನನ್ನ ಮತ್ತ ಪುನಃ ಹುಟ್ಟಿಸ್ರಿ ಅಂತ ಬೇಡ್ಕೋತಾ ಇದ್ದಾರ ಪರಮಾತ್ಮನಿಗೆ. ಬೇಡ್ಕೊಂಡಾಗ ಪರಮಾತ್ಮ ಅಂತ ಇದ್ದಾನೆ, ನಿನ್ನ ಗಂಡ ದೇಹದಿಂದ ಸತ್ತಿದ್ರು ಸಹಿತ ಯಾರವನ ಸ್ಮರಣೆಯನ್ನು ಮಾಡ್ತಾರಲ್ಲ ಅವ್ರು ಮನುಷ್ಯನಾಗಿರ್ತಾ ಇದ್ದಾನೆ. ಅದಕ್ಕಾಗಿ ಅವ ಏನಂದ್ರೆ ನೆನೆಗೋಲು, ಯಾರು ಸ್ಮರಣ ಮಾಡ್ತಾರಲ್ಲ ಕಾಮನನ್ನ, ಆ ಕಾಮ ಏನಾಗ್ತಂದ್ರೆ ಆಗ ಪ್ರಕಟ ಆಗ್ತಾ ಇದ್ದಾನ ಪುಣ್ಯಾತ್ಮರಿ. ರತಿದೇವಿ ಬೇಡ್ಕೊತಾ ಇದ್ದಾಳ. ಅದಕ್ಕಾಗಿ ಕಾಮನಿಗೆ ಏನಂತಾರ್ರಿ? ಮನಸ್ಸೀಜ ಅಂತಾರೆ. ಮನಸ್ಸಿನಲ್ಲಿ ಹುಡ್ತಾ ಇದ್ದಾನೆ. ಸ್ಥೂಲ ಶರೀರ ಕಾಮನಿಗೆ ಇಲ್ಲದಿದ್ದರೂ ಯಾರ ಮನಸ್ಸಿನಲ್ಲಿ ವಿಷಯ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಪುಣ್ಯಾತ್ಮರೇ, ಅವರು ಏನ್ ಮಾಡ್ತಾ ಇದ್ದಾರೆ? ಆಗ ಕಾಮ ಎಚ್ಚರ ಆಗ್ತದೆ, ಬಯಕೆಗಳು ಎಚ್ಚರ ಆಗ್ತಾ ಇದಾವ ನಮ್ಮಲ್ಲಿ. ಅದು ಹೆಚ್ಚಿನ ಕಾಮಕ್ಕೆ ಯಾರು ಪ್ರಾಧಾನ್ಯತೆ ಕೊಟ್ಟಾರಂದ್ರ ಕಾಮ ಬೇಡ ಪರಸ್ತ್ರೀಯರಲ್ಲಿ, ಕಾಮ ಬೇಕು ಗುರುಲಿಂಗ ಜನ್ಮದಲ್ಲಿ ಹೇಳ್ತಾ ಇದ್ದಾರೆ ಶರಣರು. ಮದುವೆ ಮಾಡ್ಕೊಳ್ಳೋದು ತಪ್ಪಲ್ಲ ಪುಣ್ಯಾತ್ಮರೇ. ಯಾಕ? ಅದು ಧರ್ಮದಿಂದ ನಾವು ಕಾಮವನ್ನ ಏನ್ ಮಾಡಿದಂಗ್ರಿ? ಉಪಭೋಗ ಮಾಡಿದಂಗ ಆಗ್ತದ. ಆದ್ರ ಎಂತೆಂಥವ್ರು ಏನ್ ಮಾಡ್ಯಾರಂದ್ರೆ ಈ ಕಾಮದ ಬರೆಗೆ ಬಿದ್ದಿದ್ದಾರೆ. ಅದಕ್ಕಾಗಿ ಶ್ರೀಮನ್ ನಿಜಗುಣ ಶಿವೆಗಳು ಅಂತ ಇದ್ದಾರೆ, ನೆನೆಗೋಲಿನಿಂದ ನೋಯಿಸುವಲ ಕುಂತಿ, ಸ್ಮರಣೆ ಮಾತ್ರದಿಂದ ದುಃಖ ಕೊಡತಕ್ಕಂತ ಬಾಣ ಯಾವ್ದಾದ್ರು ಐತಿ ಅಂತಂದ್ರೆ ಇಲ್ಲ ಅಂತ ಇದ್ದಾರೆ ಪುಣ್ಯಾತ್ಮರೇ. ಅದಕ್ಕಾಗಿ ಇಲ್ಲ ಅಂತ ಇದ್ದಾರೆ. ವಿಶ್ವಾಮಿತ್ರ ಪಾರಾಶರ ಪ್ರವೃತ್ತಿಯು ವಾತಾಂಬು ಪರಿಣಾಶನ ತೇಪಿ ತೇಪಿ ಸ್ತ್ರೀ ಮುಖ ಪಂಕಜಂ ಸುಲಲಿತಂ ದೃಷ್ಟೈವ ಮೋಹಂಗತ ಶಾಲಾನಂ ಸದ್ರತಂ ಪಯೋದಧಿಯುತಂ ಯೇ ಪುಂಜತೆ ಮಾನವ ತೇಷಾಮಿಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯ ಪ್ಲವತೆ ಸಾಗರ ಅಂತ ಇದ್ದಾರೆ. ಈ ಕಾಮವನ್ನ ಗೆಲ್ಲಬೇಕಂತೆ ಎಷ್ಟೋ ಜನ ಏನ್ ಮಾಡಿದ್ರಿ? ಒಣಗಿದ ಎಲೆಯನ್ನ ಗಾಳಿಯನ್ನ ಸೇವನೆ ಮಾಡಿ ಏನ್ ಮಾಡ್ಯಾರ? ತಪಸ್ಸನ್ನ ಗೈದಿದ್ದಾರೆ ಪುಣ್ಯಾತ್ಮರೇ. ವಿಶ್ವಾಮಿತ್ರ ಪಾರಾಶರ್ಯ ಇವರೇನ್ರಿ? ಒಣಗಿದ ಎಲೆ ಗಾಳಿ ಉಸಿರಾಟ ಮಾಡಿ ತಪಸ್ ಮಾಡಿದ್ರು. ಆದ್ರೆ ಕಾಮವನ್ನು ತೆಗೆಯಲಿಕ್ಕೆ ಆಗಲಿಲ್ಲ. ವಿಶ್ವಾಮಿತ್ರ ಬ್ರಹ್ಮರ್ಷಿ ಆಗಬೇಕಂತೆ ಅನಂತ ವರ್ಷಗಳ ಪರ್ಯಂತರವಾಗಿ ತಪಸ್ಸನ್ನು ಮಾಡಿದ. ಅವನ ತಪಸ್ಸನ್ನ ಪರೀಕ್ಷೆ ಮಾಡಕ್ ಮೇಲ್ಕಾದೇವಿ ಬರ್ತಾ ಇದ್ದಾರೆ. ಮೇಲ್ಕಾದೇವಿ ಬರುವುದಕ್ಕೆ ತಡ ಯಾವಾಗ ಪಾದದ ಕಾಲಿನ ಗೆಜ್ಜೆ ಶಬ್ದವನ್ನು ಕೇಳ್ತಾ ಇದ್ದಾನೆ, ಆಕೆ ನಾ ತಪಸ್ಸು ಕೂತಿದ್ದು ಅನ್ನೋದು ಮರಿತಾನ ಪುಣ್ಯಾತ್ಮ. ಮರಿತಾ ಇದ್ದಾನ. ಮತ್ತು ಮೇಲಕ್ಕೆ ಒಡನೆ ವ್ಯವಹಾರ ಮಾಡಿ ಏನ್ ಮಾಡ್ತಾ ಇದ್ದಾನೆ? ಒಂದು ಹೆಣ್ಣು ಮಗು ಹುಟ್ಟದ. ಆ ಹೆಣ್ಣು ಮಗು ಆಕೆ ಹಡದಾಕಿ ಏನ್ ಮಾಡ್ತಾಳೆ? ದೇವಲೋಕಕ್ಕೆ ಹೋಗ್ತಾ ಇದ್ದಾಳೆ ಮೀನಕ. ಹೋದಾಗ ಅಲ್ಲೇ ಬಿಟ್ಟು ಹೋಗ್ತಾ ಇದ್ದಾಳೆ. ಇವ್ ಮಾತ್ರ ತಪಸ್ಸಿ ಕುಂತಾ ಇದಾರೆ. ಆ ಕೂಸನ್ನ ಹಕ್ಕಿಗಳ ಚೊಪ್ಪಣ ಮಾಡ್ತಾವಂತ. ಆಕೆ ಶಕುಂತಲ ಅಂತ ಹೆಸರು ಹೋಗ್ತದೆ. ಎಂತೆಂಥವ್ರು ಏನ್ ಮಾಡ್ಯಾರ ಅಂದ್ರೆ ಕಾಮದ ಬಲೆಗೆ ಬಿದ್ದಿದ್ದಾರೆ. ಒಣಗಿದ ಎಲ್ಲಿ ಗಾಳಿ ಸೇವನೆ ಮಾಡಿ ಕಾಮವನ್ನು ತಡೆಯಕ್ಕಾಗಿಲ್ಲ. ಮತ್ತು ನೀನ ಶಿಕ್ಷಿತದ ತಿಂದ ಕಾಮವನ್ನ ಗೆಲ್ತನಂದ್ರ ಸಾಧ್ಯ ಐತಿನ ಅಂತ ಕೇಳ್ತಾವ. ನಾವು ಪರಮಾತ್ಮ ಏನು ಕೊಟ್ಟ? ಯುಕ್ತ ಆರವ್ಯಾನಶ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ
ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೀ ನನ್ನನ್ನ ಪಡಿಬೇಕಾಗಿತ್ತಂದ್ರ, ನನ್ನ ಜ್ಞಾನ ನಿನಗಾಗಬೇಕಾಗಿತ್ತಂದ್ರ ನಿನ್ನ ಆಹಾರ, ನಿನ್ನ ವಿಹಾರ, ನಿನ್ನ ನಿದ್ದೆ, ನಿಂದೆಲ್ಲ ಏನಿರಬೇಕು? ಯೋಗ್ಯ ರೀತಿಯಲ್ಲಿರಬೇಕು. ಪಾರಾಶರ ಋಷಿ ಓದೈತಿ. ಪಾರಾಶರ ಋಷಿ ಯಾರೇ? ಭಗವಾನ್ ವೇದವ್ಯಾಸನ ತಂದೆ ಪುಣ್ಯಾತ್ಮರೇ. ಅವನು ದೊಡ್ಡ ಮಹಾತ್ಮ. ಭೂಮಂಡಲವೆಲ್ಲ ಸುತ್ತಿ ಏನ್ ಮಾಡ್ತಾ ಇದ್ದಾನ? ನದಿಯ ಬಳಿಗೆ ಬರ್ತಾ ಇದ್ದಾನ. ನದಿಯ ಬಳಿಗೆ ಬಂದಾಗ ಬೆಸ್ತ ಊಟ ಕೂತಿದ್ದ. ಅವನ ಮಗಳಿದ್ದು ಯಾರಿ? ಮತ್ಸ್ಯಗಂಧಿ. ಆಕೆ ಮೇಯೆಲ್ಲ ನಾಡ್ತಿತ್ತು. ಈ ಮೀನ ಮರ ನೋಡಿಲ್ಲ, ಮೀನ ಯಾರು? ಆ ಬಳಿ ನೋಡಿಲ್ಲ, ಬಳಿ ದಂಡೆ ಹೋಗ್ಲಿತ್ತ ಹೆಂಗ ಆಡ್ತಿದ್ದೆ, ಜಿಂಗ್ 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 ಮೀನ ಹಂಗ ಆಡ್ತಿದ್ರಿ. ಆಕೆ ನೋಡಿ ಮನಸ್ಸ ಎಂತ ನೋಡ್ರಿ ಕಾಮ, ಅಪ್ಪಪ್ಪ ಅಂತಾರ. ಎಂತವನೋ ಕಾಮ ನೀವು. ಈ ಕಾಮ ಎಂತವನ, ಎಂತೆಂತವನ್ನ ಬಲಿಗೆ ಭಗವಂತ ಹೋಗಿದ್ವಿ. ಎಲ್ಲರೂ ಏನಾಗ್ಯಾರ? ಸರ್ವನಾಶವನ್ನು ಹುಟ್ಟಿದ್ದಾರೆ. ಪಾರಾಶರ ಋಷಿ ಆಕೆ ಮೋಹಿತನಾದ ಪುಣ್ಯಾತ್ಮರಿ. ಏನು ಮೋಹಿತನಾದ? ಮೋಹಿತನಾಗುವುದಕ್ಕೋಸ್ಕರ ಆಕೆಂದು ಇವರೇ ದೊಡ್ಡ ಋಷಿ ಕರ್ತೇರಿ, ನಾಯರೇ ಅಂಬಿಗರ ಮಗಳು, ನಾವರೇ ಹೊಲಸ ಕಂಪನಿ, ನಮ್ಗ ನಿಮ್ಗೆ ಮದುವೆ ಅವರಿಗೆ ಅದಕ್ಕೆ ಕೇಳ್ತಾ ಹಾಕಿ. ಅವೇನು ತಪಸ್ಸು ಮಾಡಿದ್ನ, ಆ ತಪಸ್ಸನ್ನು ಎಲ್ಲ ಹಾಕಿ ಶರೀರ ಚಂದ ನಾಗಿರ್ತೇವೆ. ಎಲ್ಲ ತಪಸ್ಸನ್ನು ಕೊಟ್ಟು ಬಿಟ್ಟಕಿ, ಎಲ್ಲಾ ತಪಸ್ಸನ್ನ ಆಕೆ ಕೊಟ್ಟು ಬಿಟ್ಟು ಕಡೆಗೆ ಏನದ? ಆಕಿನ ಮದುವೆ ಆದ. ಆಕಿನ ಮದುವೆ ಆಗಿ ಏನ್ ಮಾಡಿದ್ರಿ? ಮುಂದೆ ಭಗವಾನ್ ಶ್ರೀ ವೇದವ್ಯಾಸ ಬಿಟ್ಟು ಅಂತ ಬರ್ತಾರೆ. ಅದಕ್ಕಾಗಿ ಪುಣ್ಯಾತ್ಮರೇ, ಇಲ್ಲ ಇಷ್ಟು ಪ್ರಬಲದ ನೀವು ಕಾಮ, ಈ ಕಾಮನನ್ನ ಗೆಲ್ಲುವುದು ಹೆಂಗ ಅನಿಸ್ತಿಲ್ಲ? ಅನಿಸಿದ ನೀವು ಅಧ್ಯಾತ್ಮ ಜೀವಿಗಳು. ಮತ್ತು ಅಂತಂದವ್ರ ಹಂಗಾಗ್ಯಾರ, ನಾವೀಗ ಆಗುದಿಲ್ಲ. ಸಾರ್ ಬಿಡು, ನಾನು ಊಟ ಮಾಡಿ ಮನೆ ಹೋಗೋದ್ರ ಕೆಲಸ. ಗೆಲ್ಲಬೇಕು ಕಾಮ. ಅದಕ್ಕಾಗಿ ಹೇಳಿದವಲ್ಲ, ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ. ಚನ್ನಬಸವಣ್ಣವರು ಹೇಳ್ತಾ ಇದ್ರು, ಮತ್ತು ಬೇಕು. ಹೆಂಗ ಬೇಕು? ಕಾಮ ಬೇಡ ಪರಸ್ತ್ರೀಯರಲ್ಲಿ, ಕಾಮ ಬೇಕು ಲಿಂಗದಲ್ಲಿ, ಕ್ರೋಧ ಬೇಡ ಮಹಾತ್ಮರಲ್ಲಿ, ಕ್ರೋಧ ಬೇಕು ಕರ್ಣಂಗರಲ್ಲಿ, ಕಾಮ ಬೇಕು ಗುರುಲಿಂಗ ಜಂಗಮದಲ್ಲಿ. ನಮ್ಮ ಕಾಮ ಏನಿರ್ಬೇಕ್ರಿ? ಗುರು ಲಿಂಗ ಜಂಗಮ ಅಧ್ಯಾತ್ಮದಲ್ಲಿ ತನ್ನದ ಕಾಮ ಉಳಿದಿಲ್ಲ. ಅದು ಭಕ್ತಿ ಆಗ್ತದ್ರಿ, ಭಕ್ತಿ ಆಗ್ತದ. ಅದು ಭಕ್ತಿ ಆಯ್ತಲ್ಲ, ಅದರಿಂದ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಆಗ್ತದೆ ಇಲ್ರಿ? ಅದಕ್ಕಾಗಿ ನಾವು ಯಾವ ಮನಸ್ಸಿನಿಂದ ವಿಷಯ ಚಿಂತನೆಗಳಾಗ್ತಲ್ಲ, ಆ ಮನಸ್ಸಿಗೆ ಪರಮಾತ್ಮನ ನಾಮಸ್ಮರಣೆ ಹಾಕ್ಸಬೇಕು ಪುಣ್ಯಾತ್ಮರಿ. ಅದಕ್ಕೆ ಹೇಳ್ತಾರೆ, ಕಹಾ ಕಾಮ ಹೈ ವಹಾ ರಾಮ ನೈ, ವಹಾ ರಾಮ ಹೈ ತಹಾ ಕಾಮ ನೈ ಅಂತ. ಎಲ್ಲಿ ರಾಮನ ಚಿಂತನೆ ಅದಲ್ಲ ಮನಸ್ಸಿನಲ್ಲಿ, ಅಲ್ಲಿ ಕಾಮ ಇಲ್ಲ. ಎಲ್ಲಿ ಕಾಮರನ ಪುಣ್ಯಾತ್ಮರೇ, ಅಲ್ಲಿ ಯಾರಿಲ್ಲ? ರಾಮ ಇಲ್ಲ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ. ಏನ್ ಪ್ರಸಂಗ ಬರ್ತದೆ ಅಂದ್ರೆ, ಎಲ್ಲ ರಾಕ್ಷಸರು ಸಾಯ್ತಾರೆ ರಾಮರು ಯುದ್ಧದಲ್ಲಿ. ಲಾಸ್ಟ್ ಕುಂಭಕರ್ಣ ನೆವಸ್ತಾರ. ಕುಂಭಕರ್ಣ 6 ತಿಂಗಳು ಮಲಗಿಸಿದ್ದ, 6 ತಿಂಗಳು ಗುರಿತಿಟ್ಟಿದ್ದು. ಹೆಂಗಿರ್ಬೇಕು ಅವನು ಸಾಕನ ಹೊಟ್ಟಿ ಮ್ಯಾಗಿತ್ತು, ನಗಾರಿ ಬಾರ್ತಿರ. ಎಷ್ಟೋ ಮಂದಿ ಅವನು ಉಸಿರಾಟಕ್ಕೆ ಮುನ್ಯಾಗ ಹೋಗಿ ಹೊರಗೆ ಬರ್ತಿರತ್ತ. ಅಂತ ದೈತ್ಯಾಕಾರ ಶರೀರದ್ದು ಕುಂಭಕರ್ಣ. ಲಾಸ್ಟ್ ಕುಂಭಕರ್ಣ ಹೋಗಿದ್ರೆ ಎಲ್ಲಾರು ಸತ್ತು ಹೋಗಿದ್ರೆ, ಕುಂಭಕರ್ಣ ನೆಗಸ್ರಾಮ. ಕುಂಭಕರ್ಣ ನೆಗಸಿದಪ್ಪ. ಕುಂಭಕರ್ಣ ಏನ್ ನಡೆದೈತಿ ಅಂದವ, ಏನ್ ನಡೆದೈತಿ ಎಲ್ಲ ಮುಗಿದೈತಪ್ಪ ಅಂದ. ನಾಯರೇ ಸೀತಾ ನಿಂತ ಅಂದನ. ಯಾಕೆ ತಂದಿ ಅಂತ ಕೇಳ್ತಾವ ಕುಂಭಕರ್ಣ. ಸೀತಾ ಅಂದ್ರೆ ಬೇರೆ ಅಲ್ಲ, ರಾಮ ಅಂದ್ರೆ ವಿಷ್ಣು, ಸೀತಾ ಅಂದ್ರೆ ಲಕ್ಷ್ಮಿ. ಆ ತಾಯಿ ಸ್ವರೂಪವಾಗಿರತಕ್ಕಂತ ಆ ತಾಯಿಯನ್ನ ನೀ ತರಬಾರ್ದಿತ್ತು, ಯಾಕೆ ತಂದಿ ಅಂತ ಕೇಳ್ತಾ ಇದ್ದಾರ. ಈ ತಂದಿದಲ್ಲಿ ಏನ್ ಮಾಡೋದು? ಎಲ್ಲಾರು ಸತ್ತಾರ. ನೀನ ಇಬ್ಬರ ಓದ್ದು ನಿನ್ನ ಪಾಡಿ ಯುದ್ಧ ಹೋಗೋಣ ಇದೆ. ಅಷ್ಟು ಸಂಬಂಧ ಅಟ್ಯಾಕ್ ಯುದ್ಧ ಮಾಡಿದ್ವಿ ಅಂತ ಕೇಳೋ ಕುಂಭಕರ್ಣ. ಯಾರಿಗೆ? ರಾಮ. ಇವರು ಅವರು ಕೇಳ್ತಾರ ಕುಂಭಕರ್ಣ,
ನೀ ಅಟ್ಯಾಕಿಟ್ಟೆಲ್ಲ ಮಂದಿ ನನ್ನ ನೀ ಸಂಹಾರ ಮಾಡಕಚ್ಚಿನಿ. ನೀ ರಾಮನ ವೇಷ ಹಾಕಿ ಸೀತಾಂತೆ ಕುಂದ್ರು ಬರ್ತಿತ್ಲ. ಯಾಕೆ ಮಾತ ಅಂತಾನ. ನೀ ರಾಮನ ವೇಷ ಹಾಕಿ ಸೀತಾಂತೆ ಕುಂದಿರ ರಾಮದೇ ಸೀತಾ ವಶ ಆಗ್ತಿದ್ದಿಲ್ಲ ಅಂತ ಕುಂಭಕರ್ಣ ಅಂದಾಗ ಆಗ ರಾವಣ ಒಂದು ಮಾತನ್ನ ನೆನಪು ಲಕ್ಷ ಕೊಟ್ಟು ಆಗ ರಾವಣಂತ ನಾ ಯಾವಾಗ ರಾಮನ ವೇಷವನ್ನ ಹಾಕ್ತಿಲ್ಲ ನಂತ ಕಾಮ ಇರ್ತಿರ್ತಿಲ್ಲ ವಿಚಾರ ಮಾಡಿ. ಯಾವಾಗ ನಾ ರಾಮನ ವೇಷವನ್ನ ಹಾಕ್ತೀನಿ ಸೀತಾನ ಬಗ್ಗೆ ನನಗೆ ಕಾಮ ಹುಟ್ಟಿರ್ಕಿಲ್ಲ. ನನ್ನ ಹೊಟ್ಟೆಲೆ ಹುಟ್ಟಿದ ಮಗಳು ಅನಿಸ್ತಿದ್ರು, ನನ್ನ ಹಳದವು ಅನಿಸ್ತಿದ್ರು, ಯಾಕಿನ ಮುಟ್ಟಾಕ ನನ್ನ ಮನಸ್ಸು ತಿರ್ಕಿಲ್ಲ. ಬರೀ ರಾಮನ ವೇಷವನ್ನ ಹಾಕಿದಕ್ಕೆ ಮನಸ್ಸು ಬದಲಾವಣೆ ಆಗಿತ್ತು. ಇನ್ನ ರಾಮನ ನಾಮಸ್ಮರಣೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದ್ರೆ ಕಾಮ ಹೋಗಲಿಲ್ಲ. ಹೋಗ್ತದ ಪುಣ್ಯ ಆಗ್ತದೆ. ನಮ್ಮದೇನಿಲ್ಲ ಆ ಕಡೆ ಲಕ್ಷ ಇಲ್ಲ. ನಮ್ಮ ಮನಸ್ಸಿಗೆ ವಿಷಯವನ್ನ ಕೊಟ್ಟು ಮನಸ್ಸು ದುರ್ಬಲ ಮಾಡಿ ಹೋಗುವ ಪುಣ್ಯಾತ್ಮರೇ ಅದಿದ್ರಣ ಅದು ಬರ್ತೈತೆ ಅನ್ನೋ ಪೊಸಿಷನ್ ನಮ್ಮ ಜೀವನ ಹೋಗೋದು ಇವತ್ತಿನ ಕಾಲದಲ್ಲಿ. ಸಂಸಾರ ಮಾತ್ರ ಬೇಡ ಅನ್ನೋದಿಲ್ಲ, ಆದ್ರೆ ನಮ್ಮ ವಿಷಯ ವ್ಯಸನಗಳ ಅಧೀನಾಗಿರುವ ಪುಣ್ಯಾತ್ಮರೇ. ವ್ಯಸನದಿಂದ ನಮ್ಮ ಸಂಸಾರವನ್ನು ಹಾಳು ಮಾಡ್ತಾ ಇದ್ದೀವಿ ನಾವು. ನೀವು ಸಂಸಾರ ಮಾಡ್ರಿ, ನೀವು ಮರ್ಜಿ ಇದ್ದಂದ್ರೆ ಇನ್ನೊಂದು ಮದುವೆ ಆಗ್ರಿ, ಅಡ್ಡಿಲ್ಲ ನಿಂತು ಮದುವೆ ಮಾಡ್ತಾನ ಕೈ ಕೇಳ್ತಾನ. ಕರೆ ತಂಬಾಕು ಸೆರೆ ಗುಡ್ಕ ಸಿಕ್ಕದ ತಿಂದು ಸಿಕ್ಕದ ಕುಡಿದ ಆ ನಾಳೆ ಸಣ್ಣ ನಿಮ್ಮ ಹೆಣ್ರಿಗೆ ಮಕ್ಕಳಿಗೆ ಏನ್ ಹೇಳ್ತೀರಿ? ನಮ್ಮದೊಂದು ದುಃಖದ ಸಂಗತಿ ಅದ ಪುಣ್ಯಾತ್ಮರೇ. ಇಲ್ಲಂದ್ರೆ ಇಲ್ಲಿ ಅರ್ಥ ಅಲ್ಲ. ನಿಮ್ಮನ್ನು ನಂಬಿ ಬಂದಾರ ಅವ್ರ ಜೀವನದ ಗತಿ ವಿಚಾರ ಮಾಡಿದ್ರೆ ನೀ ಕುಡಿದು ಓಡಾಡ್ಕೊಂಡು ಬರ್ತಿ, ನಮ್ಮ ಸಂಸಾರ ಆನಂದ ಸಾಗರತೆ ನಿನ್ನ ಕಟ್ಕೊಂಡು ಬಂದಾರ ಅದ್ರ ಗತಿ ಏನೇ? ಸಣ್ಣ ವಯಸ್ಸಿನಾಗ ಸಮಾಜದ ಅಪ್ಪ ಬರ್ಬೇಕು ಅವ್ರು. ನೀವು ಆ ದಿನದವ್ರು ಅವ್ರು ಏನು ಸಂಪತ್ತು ಇರ್ಲಾರ್ದಲ್ಲಿ ಎಲ್ಲ ಕೂಡ ಹಾಳಾಗಿ ಹೋಗಿರ್ತಿ. ಅವ್ರ ಜೀವನದ ಗತಿ ವಿಚಾರ ಮಾಡಿದೇನಿ? ಅವ್ರು ಹೆಂಗ್ ಬರಬೇಕನ್ನು ವಿಚಾರ ಮಾಡಿದೇನು? ನಿನ್ನ ನಂಬಿರತಕ್ಕಂತ ಹೆಂಡತಿ ಮಕ್ಕಳನ್ನ ಬೀದಿಯಾಗಿ ಬಿಟ್ಟು ನೀವು ಕುಡಿದ ಸಾಲ ಮಾಡಿ ಹೊಲದ ಬೋಜೆ ಹರಿಸಿ ಕುಡುಗುಡಿಕೆ ಅಂಕೆ ಹೊಂಟಿ ಅದ್ರ ಗತಿ ಹೆಂಗ? ವಿಷಯಗಳ ದಾಸರಾಗಿರೋ ಪುಣ್ಯಾತ್ಮನೆ ನಾವು ಇವತ್ತು ಸಂಸಾರ ಬೇಡ ಅಂತ ಯಾರು ಅಂದಿಲ್ಲ. ನಿಮಗೆ ನಿಮ್ಮಲ್ಲಿರತಕ್ಕಂಥ ದುಷ್ಟ ಚಟಗಳನ್ನ ಬಿಡು. ನೀವು ಇವತ್ತಿನಿಂದ ತಂಬಾಕಿನ ಬಿಡಬೇಕ. 10 ಸಲ ತಿಂತಿದ್ದವ್ರು 5 ಸಲ ತಿನ್ರಿ. ದಿನ 2 ಕೊಟ್ಟು ಕುಡಿತಿದ್ದವ್ರು ಒಂದೊಂದು ಕುಡಿ ಹಾಕಿಂದರು ಬಿಟ್ಕೋತ್ ಹೋಗ್ರು. ನಮಗೆ ಬಿಡ ನಮ್ದು ಪುಣ್ಯಾತ್ಮರೇ ಬಿಡ್ರಿ. ನಿಮ್ಮ ಜೀವನ ಪಾವನ ಆಗ್ತದೆ. ಪರಮಾತ್ಮ ಅಮೂಲ್ಯವಾಗಿರತಕ್ಕಂಥ ಶರೀರ ಕೊಟ್ಟಿದ್ದಾರೆ. ಇಂಥ ಶರೀರದ ಪ್ರಯೋಜನ ಆಗ್ಬೇಕಿಲ್ಲ. ಕೇಳೋದು ಮಾತ್ರ ನಮ್ಮದಾಗಿದ್ದು ಮಾತು ತಿನ್ನೋದು ಕುಡಿಯೋದು ವಿಷಯದ ದಾಸರಾಗಿದೆ. ಇದ ದುಃಖ. ಇವ ಚಟ ಪುಣ್ಯಾತ್ಮರೇ ಇದರಿಂದ ನಮ್ಗೆ ದುಃಖ ಅದ. ನಮ್ಮ ಸಂಸಾರನ ಸರಿಯಾಗಿ ಮಾಡಕ್ ಬರಬಾರ್ದು. ಇನ್ನು ಅಧ್ಯಾತ್ಮವನ್ನು ಏನ್ ಮಾಡ್ತೇವೆ ನಾವು? ಯಾರು ಸಂಸಾರ ಸರಿಯಾಗಿ ಮಾಡ್ತಾರಲ್ಲ ಅವ್ರಿಗೆ ಅಧ್ಯಾತ್ಮ ಮಾಡಕ್ ಬರ್ತೈತೆ. ಎಲ್ಲಾ ಸಂತರು ಶರಣರು ಅದೇ ಯಾರ ಸಂಸಾರ ಚಂದ ಮಾಡಿರ್ತಾರ ಅವ್ರಿಗೆ ಅಧ್ಯಾತ್ಮದಲ್ಲಿ ಎಲ್ಲ ಹೋಯ್ತಿ. ಯಾರಿಗೆ ಸಂಸಾರ ನೆಟ್ಟಿಗೋದಿಲ್ಲ ಅಧ್ಯಾತ್ಮ ಮಾಡ್ತಾರ ಅವ್ರ. ನಾವು ಬದುಕಬೇಕು ಪುಣ್ಯಾತ್ಮರೇ. ಬದುಕಿದ್ರು ಸವಿತೆ ನಮ್ಮಿಂದ ಯಾವ ಏನೋ ಕಲಿಬೇಕು. ಹಂಗ ನಮ್ಗೆ ಬದುಕ ಆತಂದ್ರ ಇದು ನಾವು ಶ್ರಾವಣದಾಗ ಇದು ಕೇಳಿದಕ್ಕೆ ಸಾರ್ಥಕ ಆಗ್ತದೆ. ನೀವು ಅಮ್ಮನಿಗೆ ಹಾಕೊಂಡು ಬರ್ತೇವೆ. ವಿಷಯಗಳ ದಾಸರ ಆಗಿದ್ವು ನಾವ. ಇವತ್ತು ತಂಬಾಕಿಂದಾಗ ನಮ್ಗೆ ಮೆಟ್ಟಿಗೆ ಹತ್ತಾವ. ಇವತ್ತು ಶೆರೆ ಕುಡಿದಾಗ ನಿಜ ಟೆನ್ಷನ್ ಕಡಿಮೆ ಆಗ್ತೈತಿ. ಶೆರೆ ಕುಡಿದಾಗ ಎಲ್ಲರೂ ಟೆನ್ಷನ್ ಕಡಿಮೆ ಆಗ್ತಿತ್ತಲ್ಲ, ಗತಿ ಹೆಂಗಾಗುದ? ಮತ್ತೆ ಶೆರೆ ಬಿಟ್ಟಾಗ ಟೆನ್ಷನ್ ಇರುವುದಲ್ಲ. ಒಬ್ಬ ಕೇಳಿನ ಶೆರೆ ಹಾಕೊಂಡಿರ್ತೀರಿ ತಿರುಗಾಡುದರೆ ಬಲಾಡುವುದರ ಕೇಳಿ ಟೆನ್ಷನ್ ಕಡಿಮೆ ಆಗ್ತೈತಿ. ಅಲ್ಲೋ ಪವರ್ ಇರುವುದನ್ನ ಆಗ್ತದ. ಅಲ್ಪಾಲ್ಬಲ್ಲಿ ಕಡಪಟ್ಟಿ ಎಮ್ಮಿ ಮನೆ ಕಟ್ಟಿರಿ, ಕಡಪಟ್ಟಿ ಬಿಸಿ ಆಗ ಸಕ್ಕರೆ ಹಾಕೊಂಡು ಹೊರ ನಿದ್ದೆ ಮಾಡಲ್ಲ. ನಿನ್ನ ಜೀವನ ಸಾರ್ಥಕ ಆಗ್ತೈತಿ. ಆ ಮೌನಕ್ಕೆ ಶೆರೆ ಕುಡಿದೈತಿ. ನೀವು ಸುದ್ದಿಯಲ್ಲಿ ನಮ್ಮ ಕಡೆ ಸುದ್ದಿವತ್ತನ್ನ ನಿಮ್ಮ ಜೀವನವನ್ನ ಕೃತಾರ್ಥ ಮಾಡ್ಕೊಂಡು ಪುಣ್ಯಾತ್ಮರೇ. ಎಷ್ಟೋ ಜನ ಚಟಗಳಿಗೆ ಬಲಿಯಾಗಿ ತಮ್ಮ ಆಯುಷ್ಯವನ್ನು ಬಹು ಕಾಮ ಆ ವಿಷಯ ದಾಸರಾದ ಕಾಮ ಇಲ್ಲದ ನೀವು ದೈವಕ್ಕೆ ಹೇಳ್ತಾರು. ಅದಕ್ಕಾಗಿ ನೆಗೋಲಿನಿಂದ ನೋಯಿಸುವ ಅಲಗುಂಟೆ ಅಂತ ಹೇಳ್ತಾ ಇದ್ದಾರೆ. ಸ್ಮರಣೆಯಿಂದ ಈಗ ನೋಡ್ರಿ, ಇಲ್ಲಿ ಕೂತಿರ್ತಾರ ಅವ್ರು, ಹಿಂಗ್ ಕಿಶನ ಕೈ ಹೋಗತಿರ್ತಾವ ಅವ್ರು. ಎದಕ್ಕೆ
ತಂಬಾಕು ಟೈಮ್ ಬರ್ತಿಲ್ಲೋ ಆ ಕೈ ಹೋಗತೈತೆ ಅವ್ನ ಹಿಂಗಾಗಿತ್ರಿ. ಇಬ್ರು ದೋಸ್ತರು ತಂಬಾಕು ಚಟ ಭಾಳ ಇತ್ತು. ಅವ್ರು ಸಿನಿಮಾಕ್ಕೆ ಹೋಗಿದ್ರು. ಸಿನಿಮಾಕ್ಕೆ ಹೋಗಿದ್ರು. ಒಂದು ಅದ್ರಿ ಮುಗಿದ್ರಿ ಟಾಕೀಸ್ದಾಗ ಅವ್ನು ತಂಬಾಕು ತಿಂದಾಗ ಒಳಗೆ ಜಾಗಿರ್ಲಿಲ್ಲ. ನಾವು ಒಬ್ಬ ಮುಂದೆ ಕುರ್ಚಿ ಇತ್ತು, ಅವ್ನು ಹಿಂದೆ ಇತ್ತು. ಅವೇನ್ ಮಾಡಿದ ಹಿಂದೆ ದೋಸ್ತಿದ್ದ ಅವ್ನು ತಂಬಾಕು ತಿಂದು ಅಗದ ಅವತ್ತು ಅದು ಮುಗಿದ್ಬಿಟ್ಲ. ಅವೇನ್ ಮಾಡಿದ್ರಿ ಮುಂದಿನ ಆಫೀಸರ್ ಹೋಗಿದ್ದ ಅವ್ನು ಮುಂದ್ಕೊತಾವಲ್ಲ. ನಾ ತಂಬಾಕು ತಿನ್ನೋನು ನನಗೂ ತಂಬಾಕು ತಿಂದು ಚಟ ಬಂದೈತಿ. 3 ತಾಸು ಇದ್ರೆ ಪಿಕ್ಚರ 3 ತಾಸು ಆಗೋದಿಲ್ಲ. ಒಂದು ನೋಡ್ರಿ ಎಷ್ಟು ಪ್ರಬಲಾಗಿರೋ ವಿಷಯ ನಾವು ಅನ್ನ ಅನುಕೂಲ ಇಲ್ಲ. ನಾ ತಿಂದಿದ್ದೀವಿ ಅದ ತಿಂದಿನಿ ಉಗುಳಿನಿ ಏನೇ ಇದು ಕಿಶನ ಹೋಗಿದ್ರೆ ನೀವು ಗೊತ್ತಿಲ್ಲ ನಾವು. ಹಾಗಾದ್ರೆ ನ್ಯಾಯ ಮಾಡಿ ನಾವು ಏನೂ ತಂಬಾಕು ತಿಂದು ಸಾಕಾಗುತ್ತನ ಆಗಿ ಏನು ಮಾಡೋದು ಮುಂದಿನ ಕಿಶನ ಉಗುಳೋದು. ಕಿತ್ತು ದಾಸಾಗಿದ್ರು ನಾವು 1 ತಾಸು ತಂಬಾಕು ಬಿಡೋಣ ಆಗೋದು. ನಾವು 1 ತಾಸು ಬಿಡಿ ಬಿಡೋಣ ಆಗೋದು. ಒಂದು ದಿವಸ ಸರಿ ಬಿಡೋಣ ಆಗೋದು. ಒಂದು ದಿವಸ ಲಾಭ ಬಿಡೋಣ ಆಗೋದು. ನಾವು ನಮ್ಮ ಗತಿ ಹೆಂಗಾದ್ರು ಪುಣ್ಯಾತ್ಮ. ಇದೊಂದು ಜನ್ಮ ಮನುಷ್ಯ ಜನ್ಮ ಕೊಟ್ಟಾನ. ಸಿಕ್ಕ ನಡೆದಿಲ್ಲ. ಇದು ದನ ಕರ ಕತ್ತಿಯಾಗಿ ಹುಟ್ಟು ಪ್ರಸಂಗ ಬರ್ತಾವ. ಅದಕ್ಕಾಗಿ ಈಗಲೇ ಎಚ್ಚರ ಆಗಿದೆ ಅಂತ ಹೇಳ್ತಾ ಮಂಗಲ ಜಯ ಮಂಗಲಂ ಜಯ ನಮಃ ಪಾರ್ವತಿ